ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಶಿಕ್ಷಣಶಾಸ್ತ್ರ ವಿಷಯದಲ್ಲಿನ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪರಿಕಲ್ಪನೆಗಳನ್ನು ನೋಡೋಣ. ಸೊ ಇಲ್ಲಿ ಮುಖ್ಯವಾಗಿ ಪರಿಕಲ್ಪನೆ ಮತ್ತು ಅದರ ವಿಧಗಳು ಅಂತ ಹೇಳಿ ಕೇಳ್ತಾರೆ. ಸೊ ಅದರಲ್ಲಿ ಒಂದನೇದು ಚಿಂತನೆಯ ಪ್ರಕಾರಗಳು ಅಥವಾ ವಿಧಗಳನ್ನು ತಿಳಿಸಿ ಅಂತೇಳಿ. ಚಿಂತನೆಯ ಪ್ರಮುಖವಾಗಿ 4 ಪ್ರಕಾರಗಳಿದ್ದಾವೆ. 1 ಸಮಸ್ಯಾ ಪರಿಹಾರ ಚಿಂತನೆ, 2 ವಿವೇಚನೆ, 3 ತೀರ್ಮಾನ ಕೈಗೊಳ್ಳುವಿಕೆ, 4 ಸೃಜನಾತ್ಮಕ ಚಿಂತನೆ. 2ನೇ ಪ್ರಶ್ನೆ, ವಿವೇಚನೆಯ ಪ್ರಕಾರಗಳು ಯಾವುವು? ವಿವೇಚನೆಯ ಪ್ರಕಾರಗಳು ದೈನಂದಿನ ವಿವೇಚನೆ, 2ನೇದು ಔಪಚಾರಿಕ ವಿವೇಚನೆ. ಔಪಚಾರಿಕ ವಿವೇಚನೆಯ ವಿಧಗಳನ್ನು ತಿಳಿಸಿ. ಅದರಲ್ಲಿ 1ನೇದು ಅನುಗಮನ, ನಿಗಮನ ಮತ್ತು ಹೋಲಿಕೆ ಅಂತೇಳಿ. ಅಭಿಕ್ಷಮತೆಯ ವಿಧಗಳನ್ನು ತಿಳಿಸಿ ಅಂತೇಳಿ. ಅಭಿಕ್ಷಮತೆಯ ವಿಧಗಳು 1 ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ, 2ನೇದು ಯಂತ್ರವಿದ್ಯಾ ಅಭಿಕ್ಷಮತೆ, 3 ಕಲಾತ್ಮಕ ಅಭಿಕ್ಷಮತೆ, 4 ವೃತ್ತಿ ಅಭಿಕ್ಷಮತೆ, 5 ವಿದ್ಯಾ ಅಭಿಕ್ಷಮತೆ ಅಂತೇಳಿ. ಈಗ ಪ್ರಶ್ನೆ, ಕಲಿಕಾ ನ್ಯೂನತೆಯ ವಿಧಗಳನ್ನು ತಿಳಿಸಿ ಅಂತ. ಕಲಿಕಾ ನ್ಯೂನತೆಯ ವಿಧಗಳನ್ನು ನೋಡ್ರಿ. ಸೊ 1 ಡಿಸ್ಕ್ಲೇಸಿಯಾ, 2ನೇದು ಡಿಸ್ಗ್ರಾಫಿಯಾ, 3ನೇದು ಡಿಸ್ಕ್ಯಾಲ್ಕುಲಿಯಾ. ಡಿಸ್ಕ್ಲೇಸಿಯಾ ಅಂದ್ರೆ ಓದಿನ ದೌರ್ಬಲ್ಯ ಅಂತ ಕರಿತೀವಿ. ಡಿಸ್ಗ್ರಾಫಿಯಾ ಅಂದ್ರೆ ಬರವಣಿಗೆ, ಡಿಸ್ಕ್ಯಾಲ್ಕುಲಿಯಾ ಅಂದ್ರೆ ಅಂಕಗಣಿತಕ್ಕೆ ಸಂಬಂಧಿಸಿದಂತೆ. ಇನ್ನ ಸಂವಹನ ಅಂದ್ರೆ ಏನು? ಸಂವಹನದ ಪ್ರಕಾರಗಳು. ಸಂವಹನದಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳು. ಸೊ 1 ಮೌಖಿಕ ಸಂವಹನ, 2 ಲಿಖಿತ ಸಂವಹನ, 3ನೇದು ಅಶಾಬ್ದಿಕ ಸಂವಹನ. ಮೌಖಿಕ ಸಂವಹನ ಅಂದ್ರೆ ಮಾತಿನ ಮುಖಾಂತರ, ಲಿಖಿತ ಅಂದ್ರೆ ಬರವಣಿಗೆ ಮುಖಾಂತರ. ಸೊ ಇಲ್ಲಿ ಅಶಾಬ್ದಿಕ ಅಂತಂದ್ರೆ ಶಬ್ದ ಇಲ್ಲಾರದೆ, ಮಾತು ಇಲ್ಲಾರದಂತೆ ಬಳಸುವಂತ ಸಂವಹನ. ನೆಕ್ಸ್ಟ್ ಗಣಕಯಂತ್ರ ಎಂದರೇನು? ಗಣಕಯಂತ್ರದ ಪ್ರಕಾರಗಳು. ಸೊ ಗಣಕಯಂತ್ರದಲ್ಲಿ ಪ್ರಮುಖವಾಗಿ ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್ ಅಂತ ಹೇಳಿ 4 ವಿಧಗಳಿವೆ. ನೆಕ್ಸ್ಟ್ 8ನೇದು ಗಣಕಯಂತ್ರದ ಸ್ಮೃತಿಯ ಪ್ರಕಾರಗಳು ಯಾವುವು? ಗಣಕಯಂತ್ರದಲ್ಲಿ 2 ಪ್ರಕಾರಗಳನ್ನು ಕಾಣ್ತೀವಿ. 1 ಪ್ರಾಥಮಿಕ ಸ್ಮೃತಿ, 2ನೇದು ದ್ವಿತೀಯಕ ಸ್ಮೃತಿ. ಇನ್ನು ಸಂಶೋಧನೆಯ ಪ್ರಕಾರಗಳು 1 ಮೂಲಭೂತ ಸಂಶೋಧನೆ, 2 ಅನ್ವಯಿಕ ಸಂಶೋಧನೆ, 3 ಕ್ರಿಯಾ ಸಂಶೋಧನೆ. ಇನ್ನು 10ನೇದಾಗಿ ವರ್ಗಾಂತರದ ಪ್ರಕಾರಗಳು ಯಾವುದು? ವರ್ಗಾಂತರದಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳು. 1 ಸಂವೃತ ವರ್ಗ, ಇನ್ನೊಂದು ವಿಮುಕ್ತ ವರ್ಗ ಅಂತೇಳಿ. 11ನೇದು ಗಣಕಯಂತ್ರದ ಭಾಗಗಳು ಯಾವುದು ಅಂತೇಳಿ. ಸೊ ಗಣಕಯಂತ್ರದಲ್ಲಿ ಪ್ರಮುಖವಾಗಿ ಆಗಮನಾಂಗ, ಕೇಂದ್ರ ಸಂಸ್ಕರಣಾ ಘಟಕ ಮತ್ತು ನಿರ್ಗಮನಾಂಗ ಅಂತೇಳಿ.